ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ 2022ರಿಂದ 2025ರವರೆಗೆ ಅವಧಿಯಲ್ಲಿ ಕಾರ್ಮಿಕರಿಗೆ ವಿವಿಧ ಹಾಗೂ ಇತರೆ ಯೋಜನೆಗಳಿಗಾಗಿ 1450 ಕೋಟಿಗೂ ಅಧಿಕ ಹಣ ವೆಚ್ಚ ಮಾಡಲಾಗಿದೆ. ಕಾರ್ಮಿಕರಿಗಾಗಿ ಆರೋಗ್ಯ ಸಹಾಯ ಹಸ್ತ, ಶಕ್ತಿ ಸಾಮರ್ಥ್ಯದ ಟ್ರೈನಿಂಗ್ ಹಾಗೂ ಟೂಲ್ ಕಿಟ್ಸ್, ಸೇಫ್ಟಿ ಕಿಟ್ ಇನ್ನು ಹಲವಾರು ಯೋಜನೆಗಳಿಗೆ ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ಕಾರ್ಮಿಕರು ಆರೋಪಿಸಿದರು. ಕಾರ್ಮಿಕರ ಮಂಡಳಿಯಿಂದ ಕಾರ್ಮಿಕರಿಗೆ 1450 ಕೋಟಿಗೂ ಅಧಿಕ ವೆಚ್ಚ. ಲಭ್ಯ ದಾಖಲಾತಿಗಳ ಪ್ರಕಾರ ಕೆಲವು ಟೆಂಡರ್ ಪ್ರಕ್ರಿಯೆಗಳು, ಅತಿಯಾದ ದರ ಖರೀದಿ, ಖಾಸಗಿ ಸಂಸ್ಥೆಗೆ ಪಾವತಿ ಇವೆಲ್ಲವೂ ಸಚಿವರ ಅನುಮೋದನೆಯಿಂದ ನಡೆದಿದೆ ಎಂದು ದೂರಿದರು. ಹಾಗಾಗಿ ಮುಖ್ಯಮಂತ್ರಿಗಳ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟದಲ್ಲಿ ವಿಶೇಷ ತನಿಖೆ ಸಮಿತಿ ರಚನೆ ಮಾಡಿ ಎಲ್ಲ ಯೋಜನೆಗಳ ವೆಚ್ಚ ಹಾಗೂ ಟೆಂಡರು 1450 ಕೋಟಿ ಬಳಕೆಯ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಸಂಬಂಧಪಟ್ಟ ಎಲ್ಲ ಟೆಂಡರ್ದಾರರು ಹಾಗೂ ದಾಖಲಾತಿಗಳು, ಕಾರ್ಯಾದೇಶ, ಒಪ್ಪಂದ, ಅಳತೆ ಪುಸ್ತಕ, ಪಾವತಿ ದಾಖಲೆ ಇವೆಲ್ಲವನ್ನು ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಇದರಲ್ಲಿ ಹಿರಿಯ ಅಧಿಕಾರಿಗಳು, ಹಣಕಾಸು ವಿಭಾಗ, ಟೆಂಡರ್ ವಿಭಾಗ, ಖರೀದಿ ವಿಭಾಗ, ಯೋಜನಾ ವಿಭಾಗ, ಲೆಕ್ಕಪತ್ರ, ತಾಂತ್ರಿಕ ಮಂಜೂರಾತಿ, ಅನುಮೋದನೆ, ಟೆಂಡರ್ ಮೌಲ್ಯಮಾಪನ ಎಲ್ಲ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಹೇಳಿದರು. ಪ್ರಮುಖವಾಗಿ ಹಕ್ಕೊತ್ತಾಯ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿ ನವೀಕರಣ 3 ವರ್ಷಗಳಿಗೊಮ್ಮೆ ನವೀಕರಿಸಬೇಕು. ನೋಂದಾಯಿತ ಕಾರ್ಮಿಕರಿಗೆ ಪಿಂಚಣಿಯನ್ನು 6,000 ಹೆಚ್ಚಿಸುವಂತೆ ಆದೇಶ ಮಾಡಬೇಕು. ಮಂಡಳಿಯಿಂದ ತೆರೆದಿರುವ ಅಂಬೇಡ್ಕರ್ ಸೇವಾ ಕೇಂದ್ರಗಳನ್ನು ಮುಚ್ಚಬೇಕು. ಐಟಿ, ಬಿಟಿ ಕಂಪನಿಗಳು ಚಿತ್ರದುರ್ಗ ಜಿಲ್ಲೆಗೆ ಸ್ಥಳಾಂತರ ಮಾಡಬೇಕು ಎಂದು ಒತ್ತಾಯಿಸಿದರು. ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್, ಉಪಾಧ್ಯಕ್ಷರಾದ ಕೆ. ಗೌಸ್ಪೀರ್, ಎಂಆರ್ ನರಸಿಂಹಸ್ವಾಮಿ, ಎಂ. ಗೌಸ್ಖಾನ್, ಸೈಯದ್ ನಯಾಜ್, ಪ್ರಧಾನ ಕಾರ್ಯದರ್ಶಿ ಕುಮಾರ್ ವೈ, ಖಜಾಂಚಿ ಈಶ್ವರಪ್ಪ, ಪದಾಧಿಕಾರಿಗಳಾದ ರಾಜಪ್ಪ, ತಿಮ್ಮಯ್ಯ, ಚಾಂದ್ಪೀರ್, ಬಸವರಾಜ್, ಕೆಂಚಪ್ಪ, ರಾಘವೇಂದ್ರ, ಹನುಮಂತಪ್ಪ, ಸಲೀಂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.